ನನ್ನ ಫೋನ್ ಎಲ್ಲಿಟ್ಟೆ? ಯಾಕೆ ಸ್ವಿಚ್ ಆಫ್ ಆಗಿದೆ? ದರ್ಶನ್, ಏನಾಯ್ತು? ಯಾಕೆ ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ? ಅದು ನಿನಗೆ ಗೊತ್ತಿರ್ಬೇಕಲ್ವಾ, ನನ್ನನ್ನು ಕೇಳ್ತಾ ಇದೆಯಾ? ಅಯ್ಯೋ, ಶರಣ್ಯ ಅಮ್ಮ ತುಂಬಾ ಸಲ ಫೋನ್ ಮಾಡಿದ್ದಾರೆ. ಯಾರಿಗೆ ಕಾಲ್ ಮಾಡ್ತಾ ಇದೆಯಾ? ಅಮ್ಮಂಗೆ. ನಾನು ಸಡನ್ ಆಗಿ ಮಿಸ್ ಆಗಿರೋದಕ್ಕೆ ಟೆನ್ಷನ್ ಆಗಿ ಶರಣ್ಯ ಅಮ್ಮನಿಗೆ ಫೋನ್ ಮಾಡಿರ್ತಾಳೆ. ಅದಕ್ಕೆ ಅಮ್ಮ ತುಂಬಾ ಸಲ ಫೋನ್ ಮಾಡಿದ್ದಾರೆ. ಅಯ್ಯೋ, ನೀನು ಫೋನ್ ಮಾಡಬೇಡ. ಅದ್ಯಾಕೆ? ನಾನು ಎಲ್ಲಿದ್ದೀನಿ ಅಂತ ಭಯ ಪಡ್ತಿರ್ತಾರಲ್ವಾ? ಅದೇನೋ ಸರಿ, ಆದ್ರೆ ನೀನು ಶರಣ್ಯನ ರೆಸ್ಟೋರೆಂಟಲ್ಲಿ ಒಬ್ಬಳನ್ನೇ ಬಿಟ್ಟು ನನ್ನ ಜೊತೆ ಇದೆಯಾ ಅಂತ ಹೇಳಿದ್ರೆ ಏನು ಅನ್ಕೋತಾರೆ? ನಡೆದಿದ್ನ ಹೇಳ್ತೀನಿ. ನಮ್ದೇ ಹೋದ್ರೆ? ಬೇಕು ಅಂತಾನೆ ಶರಣ್ಯನ ಒಬ್ಬಳನ್ನೇ ಬಿಟ್ಟು ನನ್ನ ಜೊತೆ ಬಂದಿದ್ಯಾ ಅಂತ ಅನ್ಕೊಂಡ್ರೆ? ನನ್ನ ಮಾತು ಕೇಳು ದರ್ಶನ್, ವಾಪಸ್ ಹೋದ್ಮೇಲೆ ಹೇಳ್ಬೋದು. ಹಾಗಾದ್ರೆ ಹೊರಡ್ತೀನಿ. ಒಂದ್ ನಿಮಿಷ, ನನ್ನ ಫ್ರೆಂಡ್ ಇನ್ನೂ ಬಂದೇ ಇಲ್ವಲ್ಲ? ಯಾವಾಗ ಬರ್ತಾಳೆ? ದಾರಿಯಲ್ಲಿ ಇದ್ದಾಳೆ, ಈಗಷ್ಟೇ ಕಾಲ್ ಮಾಡಿದ್ಲು. 2 ನಿಮಿಷ. ಶರಣ್ಯ ಅತ್ತೆ, ಪೊಲೀಸ್ ಸ್ಟೇಷನ್ಗೆ ಯಾಕೆ ಕರ್ಕೊಂಡು ಬಂದ್ರಿ? ಎಸ್ ಐ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ನೀನು ಇಲ್ಲೇ ಇರು, ನಾನು ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ. ಹಾ, ಬನ್ನಿ ಮೇಡಮ್, ಕೂತ್ಕೊಳ್ಳಿ. ಏನ್ ಮೇಡಮ್ ಇಲ್ಲಿವರೆಗೂ ಬಂದಿದ್ದೀರಾ? ಏನ್ ವಿಷಯ? 2 ಅವರ್ಸಿಂದ ನನ್ನ ಮಗ ದರ್ಶನ್ ಎಲ್ಲೂ ಕಾಣಿಸ್ತಾ ಇಲ್ಲ ಸರ್. ಅವನ ಫೋನು ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ನಿಮ್ ಮಗ ನಿಮ್ ಜೊತೆ ಯಾವುದೇ ರೀತಿ ಜಗಳ ಮಾಡ್ಕೊಂಡಿಲ್ಲ ಅಂತಿದ್ದೀರಾ? ಮದ್ವೆ ಫಿಕ್ಸ್ ಆಗಿದೆ ಅಂತಿದ್ದೀರಾ? ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಿಮ್ಮ ಮಗನ್ಗೆ ಲವ್ ಅಫೇರ್ ಏನಾದರೂ ಇದೆಯಾ? ನನ್ನ ಮದುವೆ ವಿಚಾರದಲ್ಲಿ ನನ್ನ ನಿರ್ಧಾರನ ಯಾಕೆ ಕೇಳಲಿಲ್ಲ? ನನ್ನ ಮನ್ಸಲ್ಲಿ ಯಾರಾದ್ರೂ ಇದ್ದಾರಾ ಅಂತ ಒಂದ್ಸಲನಾದ್ರೂ ಕೇಳದಿಯಾ? ಅಂದ್ರೆ ಅವನು ಬೇರೆ ಯಾರನ್ನಾದ್ರೂ ಪ್ರೀತಿಸಿ ನೀವು ಸಡನ್ ಆಗಿ ಮದ್ವೆ ಫಿಕ್ಸ್ ಮಾಡಿದ್ದಕ್ಕೆ ಆ ವಿಷಯ ನಿಮ್ಗೆ ಹೇಳಕ್ಕಾಗದೆ ಈ ರೀತಿ ರೆಗ್ಯುಲರ್ ಆಗಿ ನಡೀತಾನೆ ಇರುತ್ತೆ. ಅದಕ್ಕೆ ಕೇಳ್ತಾ ಇದ್ದೀನಿ. ಇಲ್ಲ ಸರ್, ನನ್ನ ಮಗ ಅಂಥ ಕೆಲಸ ಮಾಡೋನಲ್ಲ. ಸರಿ, ಫೋನ್ ಸಿಗ್ನಲ್ನ ಟ್ರ್ಯಾಕ್ ಮಾಡ್ತೀವಿ. ಕಾನ್ಸ್ಟೇಬಲ್, ಹೇಳಿ ಸರ್. ನಿಮ್ಮ ಮಗಂದು ಫೋನ್ ನಂಬರ್ ಹೇಳಿ. ಈ ನಂಬರ್ ಯಾವ ಅಡ್ರೆಸ್ಸಲ್ಲಿದೆ ಅಂತ ಟ್ರೇಸ್ ಮಾಡಿ. ಓಕೆ ಸರ್. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಮ ಮಗ ಎಲ್ಲಿದ್ರೂ ಕೂಡ ನಾವು ಹುಡುಕೊಡ್ತೀವಿ. ಡೀಟೇಲ್ಸ್ ಸಿಕ್ತಿದ್ದ ಹಾಗೆ ಟ್ರೇಸ್ ಮಾಡ್ತೀವಿ. ಸರ್, ಈ ನಂಬರ್ ಸಿಟಿ ಔಟ್ಸ್ಕರ್ಟ್ಸಲ್ಲಿರೋ ಒಂದು ಫಾರ್ಮ್ ಹೌಸಲ್ಲಿ ತೋರಿಸ್ತಿದೆ ಸರ್. ಓಕೆ, ನೀನು ಹೋಗು. ಓಕೆ ಸರ್.
ನಿಮ್ಮ ಮಗ ಯಾರ್ದೋ ಫಾರ್ಮ್ ಹೌಸಲ್ಲಿದ್ದಾರೆ ಮೇಡಮ್. ಬನ್ನಿ ಹೋಗೋಣ. ಓಕೆ. ಶರಣ್ಯ, ದರ್ಶನ್ ಎಲ್ಲಿದ್ದಾನೆ ಅಂತ ಗೊತ್ತಾಯ್ತು. ನೀನ್ ಮನೆಗೆ ಹೋಗಿರೋ, ನಾನು ಅವನ್ನ ಕರ್ಕೊಂಡು ಬರ್ತೀನಿ. ಅತ್ತೆ, ನಾನು ಕೂಡ ಪರವಾಗಿಲ್ಲಮ್ಮ, ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಿದ್ದೀನಲ್ಲ. ಏನಾದ್ರೂ ಪ್ರಾಬ್ಲಮ್ ಅತ್ತೆ? ಏನೂ ಇಲ್ಲಮ್ಮ, ನೀನು ಹುಷಾರಾಗಿ ಹೋಗು. ಡ್ರೈವರ್, ಹುಷಾರಾಗಿ ಮನೆ ಕರ್ಕೊಂಡು ಹೋಗು. ಸರಿ ಮೇಡಮ್. ಹೋಗೋಣ ಮೇಡಮ್. ಅಯ್ಯೋ, ನನ್ನ ಫೋನ್ನ ಕಾರಲ್ಲೇ ಬಿಟ್ಬಿಟ್ನಲ್ಲ. ಸರ್, ಒಂದು ನಿಮಿಷ ನಿಮ್ಮ ಫೋನ್ ಕೊಡ್ತೀರಾ? ಓಕೆ. ಆ ಫೋನ್ ಯಾರ್ದು ನೋಡು. ಸ್ಪೀಕರ್ ಆನ್ ಮಾಡು. ಹಲೋ ಅಕ್ಕ. ಹಾ ಭೈರವಿ, ದರ್ಶನ್ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಾಯ್ತು. ಪೊಲೀಸ್ ಸ್ಟೇಷನ್ಗೆ ಬಂದು ಅವನ ನಂಬರ್ನ ಟ್ರ್ಯಾಕ್ ಮಾಡಿದಾಗ ಅವನಿರೋ ಜಾಗ ಗೊತ್ತಾಯ್ತು. ಈಗ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅವನ್ನ ಕರ್ಕೊಂಡೇ ಬರ್ತೀನಿ. ನೀನು ಎಲ್ಲಿ ಟೆನ್ಷನ್ ಆಗ್ತೀಯೋ ಅಂತ ನಿನಗೆ ಫೋನ್ ಮಾಡಿ ಹೇಳಿದೆ ಅಷ್ಟೇ. ಇಲ್ಲ ಭೈರವಿ, ನೀನ್ ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದೀಯಾ. ಅಲ್ಲ, ಏನಾಯ್ತು ಅಂತ ಹೇಳು. ಅಯ್ಯೋ, ಅಂಥದ್ದೆಲ್ಲ ಏನೂ ಇಲ್ಲ ಅಕ್ಕ. ಪ್ರಾಬ್ಲಮ್ ಏನೂ ಇಲ್ಲ. ನಾನು ಅವನ್ನ ಕರ್ಕೊಂಡು ಮನೆಗೆ ಬಂದಮೇಲೆ ಎಲ್ಲ ವಿವರವಾಗಿ ಹೇಳ್ತೀನಿ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಬನ್ನಿ. ಇದೇನು ಭೈರವಿ ಈ ತರ ಮಾತಾಡ್ತಿದ್ದಾಳಲ್ಲ? ಏನೋ ನಡೆದಿದೆ, ಆದ್ರೆ ನನ್ನ ಹತ್ರ ಹೇಳ್ತಾ ಇಲ್ಲ. ಸಮೀರ ಎಲ್ಲಿದ್ದಾಳೆ ಅಂತ ಇವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಇವ್ರೇನಾದ್ರೂ ಪೊಲೀಸರನ್ನ ಕರ್ಕೊಂಡು ಅಲ್ಲಿಗೆ ಹೋಗ್ಬಿಟ್ರೆ ಪ್ಲಾನ್ ಎಲ್ಲ ಹಾಳಾಗ್ಬಿಡುತ್ತೆ. ಅಯ್ಯೋ, ಅತ್ತೆ ಫೋನ್ನ ಕಾರಲ್ಲೇ ಮರ್ತು ಬಿಟ್ಟಿದಾರಲ್ಲ. ಪರವಾಗಿಲ್ಲ ಮೇಡಮ್, ಮನೆಗೆ ಬಂದಾಗ ಕೊಟ್ರಾಯ್ತು. ಛೇ, ಏನಾಗಿದೆ ಇವಳಿಗೆ? ಫೋನ್ ಯಾಕೆ ಎತ್ತುತ್ತಿಲ್ಲ? ಆಗ್ಲಿಂದ ಕಾಲ್ಸ್ ಬರ್ತಾನೆ ಇದೆ. ಏನಾದ್ರೂ ಇಂಪಾರ್ಟೆಂಟ್ ಅನ್ಸತ್ತೆ. ಇಲ್ಲಿ ನೋಡಿ, ಅತ್ತೆ ಎಲ್ಲಿಗೆ ಹೋದ್ರು? ನಿಮ್ಗೆ ಹೇಳೇ ಇರ್ತಾರಲ್ವಾ? ಹೌದು ಮೇಡಮ್. ಹಾಗಾದ್ರೆ ಅಲ್ಲಿಗೆ ಹೋಗಿ ಫೋನ್ ಕೊಟ್ಬಿಟ್ಟು ಬರೋಣ. ನಿಮ್ಮನ್ನು ಹಿಂದಕ್ಕೆ ಕರ್ಕೊಂಡೋದ್ರೆ ಏನಾದರೂ ಅಂತಾರೆ ಮೇಡಮ್. ಯಾಕಂತಾರೆ? ಅವ್ರಿಗೆ ಫೋನ್ಸ್ ಬರ್ತಿದೆ ಅಲ್ವಾ, ನಾನೇ ಅವ್ರಿಗೆ ಹೇಳ್ತೀನಿ. ವಾಪಸ್ ಹೋಗಿ. ಸರಿ ಮೇಡಮ್. ಛೇ, ಇವಳ ಹಣೆ ಬರದಲ್ಲಿ ಸಿಕ್ಕಾಕೋಬೇಕು ಅಂತ ಬರ್ದಿದೆ ಅನ್ಸುತ್ತೆ. ಅದಕ್ಕೆ ಎಷ್ಟು ಸಲ ಫೋನ್ ಮಾಡಿದ್ರೂ ಎತ್ತತಾನೆ ಇಲ್ಲ. ಏನಮ್ಮ, ಯಾರು ಕಾಲ್ ಮಾಡ್ತಿದ್ಯಾ? ಏನ್ ಟೆನ್ಷನ್ ಮಾಡ್ಕೋತಿದ್ಯಾ? ಅದು ಅದು ನಮ್ ಫ್ರೆಂಡ್ ಅವ್ರ ಅಪ್ಪಂಗೆ ಇದ್ದಕ್ಕಿದ್ದಂಗೆ ಎದೆನೋವು ಬಂದಿದ್ಯಂತೆ ಸರ್. ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದಾರಂತೆ. ಅವ್ರಿಗೆ ಫೋನ್ ಮಾಡ್ತಿದ್ರೆ ಎತ್ತತಾನೆ ಇಲ್ಲ. ಅವ್ರ ಅಮ್ಮ ನನಗ್ ಫೋನ್ ಮಾಡ್ತಿದ್ದಾರೆ. ನಾನೇನೋ ಫೋನ್ ಮಾಡಕ್ ಟ್ರೈ ಮಾಡ್ತಿದ್ದೀನಿ ಅಷ್ಟೇ ಸರ್.
ದರ್ಶನ್, ತಿನ್ನೋದಕ್ಕೆ ಏನಾದರೂ ಮಾಡ್ಕೊಡ್ಲಾ? ನಿನ್ ಫ್ರೆಂಡ್ ಬಂದ ತಕ್ಷಣ ಹೋಗ್ತೀನಿ ಅಂತಿದ್ರೆ ಇನ್ನು ಅವಳು ಯಾಕೆ ಬಂದಿಲ್ಲ? ಅಷ್ಟಕ್ಕೂ ಯಾವಾಗ ಬರ್ತಾಳೆ? ಅಯ್ಯೋ, ಬರ್ತಾಳಿರು. ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದೆಯಾ? ನನ್ನ ಜೊತೆ 10 ನಿಮಿಷ ಜೊತೆಗಿರೋದಕ್ಕೆ ನಿನ್ ಮನ್ಸಿವಾಗ ಒಪ್ತಾ ಇಲ್ವಾ ದರ್ಶನ್? ಅಷ್ಟೇ ಬಿಡು. ನನ್ನ ಮೇಲೆ ಇದ್ದಿದ್ದ ಪ್ರೀತಿನ ನಿಮ್ಮಮ್ಮಂಗೋಸ್ಕರ ಕೊಂದು ಹಾಕಿದ್ಯಲ್ವಾ? ಆದ್ರೆ ನನ್ನ ಕೈಯಲ್ಲಿದ್ದು ಸಾಧ್ಯ ಇಲ್ಲ. ಆ ಟಾಪಿಕ್ಗೆ ಬೇಕಾ ಸಮೀರಾ? ಸರಿ, ನೀನೇ ಬೇಡ ಅಂತ ಹೇಳಿದ್ಮೇಲೆ ನಾನು ಏನ್ ಮಾಡಕ್ಕಾಗತ್ತೆ ಹೇಳು? ಜ್ಯೂಸ್ ತಗೊಂಡ್ ಬರ್ತೀನಿ. ಅಟ್ಲೀಸ್ಟ್ ಜ್ಯೂಸ್ ಆದ್ರೂ ಕುಡಿತೀಯಾ ಅಥವಾ ಅದು ಬೇಡ ಅಂತೀಯಾ? ದರ್ಶನ್, ನಿಮ್ಮಮ್ಮನಿಗೋಸ್ಕರ ನನ್ನನ್ನು ಬಿಡಬೇಕು ಅನ್ಕೋತೀಯ, ಆದರೆ ನಾನು ಮಾತ್ರ ನಿನ್ನ ಬಿಡಲ್ಲ. ಈ ಸ್ಲೀಪಿಂಗ್ ಪಿಲ್ಸ್ ಕಲಿಸಿರೋ ಜ್ಯೂಸನ್ನ ನಿನಗೆ ಕುಡಿಸ್ತೀನಿ. ಆ ಮತ್ತಲ್ಲಿ ನಿನ್ನ ನನ್ನ ಸ್ವಂತ ಮಾಡ್ಕೊಳ್ತೀನಿ. ತಕ್ಷಣ ನಿನ್ನ ಹತ್ರ ತಾಳಿ ಕಟ್ಟಿಸ್ಕೊಂಡು ನಿಮ್ಮ ಮನೆಗೆ ಸೊಸೆಯಾಗಿ ಕಾಲಿಡ್ತೀನಿ. ಎಷ್ಟು ಸಲ ಫೋನ್ ಮಾಡ್ತೀಯ ಅಕ್ಕ? ಅನ್ಕೊಂಡಿದ್ದ ಕೆಲಸನೇ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡು. ರಿಸಲ್ಟ್ ಏನು ಅಂತ ಫೋನ್ ಮಾಡಿ ನಾನೇ ಹೇಳ್ತೀನಿ. ದರ್ಶನ್, ಜ್ಯೂಸ್. ದರ್ಶನ್, ಪೂರ್ತಿ ಕುಡಿ. ನನ್ನ ಮೇಲೆ ಪ್ರೀತಿ ಇಷ್ಟೇನಾ? ನಾನು ಪ್ರೀತಿಯಿಂದ ಕೊಟ್ಟರು ಕುಡಿಯಲ್ವಾ?
ಏನಾಯ್ತು ದರ್ಶನ್? ಸಡನ್ ಆಗಿ ಯಾಕೆ ನಿದ್ದೆ ಬರ್ತಿದೆ? ನಿದ್ದೆ ಮಾತ್ರೆ ಕೊಟ್ರೆ ನಿದ್ದೆ ಬರದೆ ಹಂಸಲೇಖ ಮ್ಯೂಸಿಕ್ ಬರತ್ತಾ? ಕಣ್ಣನ್ನ ಬಿಡೋದಕ್ಕೆ ಆಗ್ತಿಲ್ಲ ಸಮೀರಾ. ಯಾವ ಜ್ಯೂಸ್ ಕೊಟ್ಟೆ? ದರ್ಶನ್, ಏನು ಆಗಲ್ಲ ದರ್ಶನ್. ಸ್ವಲ್ಪ ಹೊತ್ತು ರೂಮಲ್ಲಿ ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಓಕೆ? ನಾನು ಮನೆಗೆ ಹೋಗ್ಬೇಕು. ನಮ್ಮ ಮದುವೆ ಆಗಿದ್ದಿದ್ರೆ ನೀನು ರೂಮಲ್ಲಿ ವೇಟ್ ಮಾಡ್ತಾ ಇರುವಾಗ ನಾನು ನಾಚ್ಕೊಂಡು ನಿನ್ನ ಹತ್ರ ಬರ್ತಾ ಇದ್ದೆ. ಆದರೆ ಇವಾಗ ನಿನಗೆ ಮತ್ತೆ ಬರೋ ಹಾಗೆ ಮಾಡಿ ನಿನಗೆ ಹತ್ರ ಆಗ್ತಾ ಇದ್ದೀನಿ. ಏನು ಮಾಡೋದು? ಹೇಗಾದ್ರೇನಂತೆ ಇವತ್ತು ನಾವು ಗಂಡ ಹೆಂಡತಿ ಆಗ್ತೀವಿ. ದರ್ಶನ್, 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 ಬಾಗಿಲು ತೆಗಿ ಕಂದ. ದರ್ಶನ್, ಯಾರು ಬಾಗಿಲು ತಟ್ತಾ ಇರೋದು? ಫೋನ್ ಲಿಫ್ಟ್ ಮಾಡಲಿಲ್ಲ ಅಂತ ಕ್ಯೂರಿಯಾಸಿಟಿಯಿಂದ ಅವಳೇ ಇಲ್ಲಿಗೆ ಬಂದ್ಬಿಟ್ಲಾ? ಅವಳೇ ಆಗಿರ್ಬೇಕು. ಯಾರು ಒಳಗಡೆ? ದರ್ಶನ್, ಕೇಳಿಸ್ತಿದ್ಯಾ? ಒಳಗಡೆ ಯಾರಿದ್ದೀರಾ? ಬಾಗ್ಲು ತೆಗೀರಿ. ದರ್ಶನ್, ದರ್ಶನ್, ಬಾಗಿಲು ತೆಗಿ ಕಂದ. ದರ್ಶನ್, 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 ದರ್ಶನ್. ದರ್ಶನ್ ಎಲ್ಲಿರೋ ವಿಷಯ ಇವ್ರಿಗೆಲ್ಲ ಹೇಗೆ ಗೊತ್ತಾಯ್ತು? ಬಹುಶಃ ಪ್ರೀತಿ ಅಕ್ಕ ಈ ವಿಷಯ ಹೇಳೋದಕ್ಕೇನೆ ಮತ್ತೆ ಫೋನ್ ಮಾಡಿರ್ಬೋದು ಅನ್ಸುತ್ತೆ. ಛೇ, ಫೋನ್ ಲಿಫ್ಟ್ ಮಾಡಿದಿದ್ರೆ ಹುಷಾರಾಗಿರ್ಬೋದಾಗಿತ್ತು. ಇವಾಗ ಏನ್ ಮಾಡ್ಲಿ? ಬಾಗಿಲು ತೆಗಿಯಪ್ಪ. ದರ್ಶನ್,